ಕರೂರಿನಲ್ಲಿ ವಿಜಯ್ ಇದ್ದಾಗಲೇ ಕಾಲ್ ತುಳಿತ ಶುರುವಾಗಿತ್ತು. ಹಾಗಾಗಿನೇ ಅವ್ರಿಗೆ ಮೆಸೇಜ್ ಬಂದಿದ್ದರಿಂದ ಇಳಿದು ಅವ್ರ ಪಾಡಿಗೆ ಅವ್ರು ಹೋಗಕ್ಕೆ ಶುರುವಾದ್ರು ಅಂತ ವಿಪಕ್ಷಗಳು ಆರೋಪಿಸ್ತಾ ಇದ್ರೆ, ವಿಜಯ್ ಭಾಷಣ ಮುಗಿಸಿ ತೆರಳುವಾಗ ಫ್ಯಾನ್ಸ್ ಮುಗಿಬಿದ್ರು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಕೊನೆಯಲ್ಲಿ ಕಾಲ್ ತುಳಿತ ಶುರುವಾಯಿತು ಅಂತ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇರೋದು. ಆದರೆ ಈ ದುರಂತಕ್ಕೆ ವಿಜಯ್ ನಿರ್ಲಕ್ಷ್ಯವೂ ಕೂಡ ಕಾರಣ ಅಂತ ಹೇಳ್ತಾ ಇದ್ದಾರೆ. ಅದೇನು ಹಾಗಿದ್ದಾಗ ವಿಜಯ್ ನಿರ್ಲಕ್ಷ್ಯ ಇಲ್ಲಿ ಏನಿದೆ ಅನ್ನುವಂಥದ್ದನ್ನ ನೋಡೋಣ. ಟಿವಿಕೆ ಪ್ರಚಾರದ ಜೊತೆಗೆ ಕೊನೆಯ ಚಿತ್ರವನ್ನ ಜನನಾಯಕ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದಾರೆ. ಯಾರು? ವಿಜಯ್ ಅವರು ವೀಕ್ ಡೇಸ್ ಅಲ್ಲಿ ಶೂಟಿಂಗ್ ಮಾಡ್ತಾರಂತೆ, ಅಲ್ಲ ವೀಕೆಂಡ್ ಅಲ್ಲಿ ಏನೋ ಶೂಟಿಂಗ್ ಮಾಡ್ತಾರಂತೆ, ವೀಕ್ ಡೇಸ್ ಅಲ್ಲಿ ಪ್ರಚಾರ ಏನೋ ಮಾಡ್ತಾರಂತೆ, ಏನೋ ಎರಡು ರೀತಿಯಲ್ಲಿದೆ, ಅದು ಮಾಡ್ಕೊಳ್ತಿದ್ದಾರೆ. ಪ್ರಚಾರದ ಸಮಯಕ್ಕೆ ಸರಿಯಾಗಿ ವಿಜಯ್ ಬಂದಿಲ್ಲ. ಇರೋ ಟೈಮಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಕರೆಕ್ಟ್ ಟೈಮಿಗೆ ಬರೋಕ್ಕಾಗ್ತಿಲ್ಲ. ಶನಿವಾರ ಹೆಚ್ಚು ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ, ಉಳಿದ ಸಮಯದಲ್ಲಿ ಶೂಟಿಂಗ್ನಲ್ಲಿ ಭಾಗಿಯಾಗ್ತಾ ಇರೋದಂತೆ. ಮಧ್ಯಾಹ್ನ 12 ಗಂಟೆ ಬದಲಿಗೆ ಸಂಜೆ 6 ಗಂಟೆಗೇನೋ ಅವರು ಹೋಗಿ ತಲುಪಿದ್ದಾರೆ. ಸೊ ಹಾಗಾಗಿ ಜನ ಕಾದು ಅಲ್ಲೇ ನಿತ್ರಾಣಾಗಿ ಹೋಗ್ಬಿಟ್ಟಿದ್ರು. ಆದರೆ ಬಂದಾಗ ಕಾಲ್ ತುಳಿತದಲ್ಲಿ ತಡ್ಕೊಳ್ಳೋ ಶಕ್ತಿ ಜನರಿಗೆ ಇರಲಿಲ್ಲ ಅಂತೆ. ವಿಜಯ್ಗಾಗಿ ಮಧ್ಯಾಹ್ನದ ಸುಡು ಬಿಸಿಲಿನಲ್ಲಿ ಊಟ ನೀರಿಲ್ಲದೆ ಜನ ಬಸವಳದು ಹೋಗಿದ್ರು. ಕಾದು ಬಿಸಿಲಿನಿಂದ ಸುಸ್ತಾಗಿ ಮೂರ್ಛೆ ಹೋಗಿದ್ರಂತೆ ಕೆಲವರೆಲ್ಲ. ಈ ವೇಳೆ ವೇದಿಕೆಯ ಮೇಲೇನೆ ಆಗಮಿಸಿದಂಥ ವಿಜಯ್ ನೋಡೋಕೆ ನುಗ್ಗಲಾಯಿತು. ಆಮೇಲೆ ಅಲ್ಲಿ ವೇದಿಕೆನೇ ಬೇರೆ ಕಡೆಗೆ ಇದ್ದಿದ್ದಂತೆ, ಅಲ್ಲಿ ಹೋಗೋಕ್ಕಾಗದೇ ಇದ್ದಿದ್ದಕ್ಕೆ ಅಲ್ಲೇ ಒಂದು ಇರೋವಂಥದ್ರ ಮೇಲೆ ನಿಂತ್ಕೊಂಡೇ ಮಾತಾಡೋಕ್ಕೆ ಶುರು ಮಾಡಿದ್ರಂತೆ. 10,000 ಬದಲಿಗೆ 30,000ಕ್ಕೂ ಹೆಚ್ಚು ಜನ ಅಲ್ಲಿ ಜಮಾವಣೆ ಆಗಿದ್ರು ಅನ್ನೋದು. ಬಟ್ ಅದು ಲೆಕ್ಕ ನೋಡ್ತಾ ಇದ್ರೆ ಅದು 30,000 ಅಲ್ಲ, ಹೆಚ್ಚೇ ಇತ್ತು. ಅದು ಜನದಟ್ಟಣೆ ಮತ್ತು ದಣಿವಿನಿಂದ ಉಸಿರುಗಟ್ಟಿ ಬೀಳಲಾರಂಭಿಸಿದ ಜನ. ಭಾಷಣ ನಿಲ್ಲಿಸಿ ಜನಸಮೂಹದತ್ತ ನೀರಿನ ಬಾಟಲ್ ಅನ್ನ ಕೂಡ ವಿಜಯ್ ಎಸ್ದಿದ್ರು. ಆ ಸಂದರ್ಭದಲ್ಲೇ ಒಂದು ಮಗು ಕಾಣೆಯಾಗಿದೆ, ಅದನ್ನು ಹುಡುಕೊಡಿ ಅಂತ ಹೇಳ್ಬಿಟ್ಟು ಪೊಲೀಸರಿಗೂ ಕೂಡ ಕೇಳ್ತಾರೆ ಅವರಲ್ಲಿ ವೇದಿಕೆ ಮೇಲೆ ನಿಂತ್ಕೊಂಡೆ. ರೈಟ್, ಇದೆಲ್ಲ ಒಂದು ಕಡೆ. ಆದ್ರೆ ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಕರೂರು ಕಾಲ್ತುಳಿತ ಪ್ರಕರಣವನ್ನ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ದುರಂತಕ್ಕೆ ಸಂಸದ ಶಶಿ ತರೂರ್ ಅವರು ಹೋಲಿಸಿದ್ದಾರೆ. ದೇಶದಲ್ಲಿ ಜನಸಂದಣಿ ನಿಯಂತ್ರಣಕ್ಕೆ ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ. ಇನ್ನು ಜನರನ್ನ ಸೇರಿಸಿ ರ್ಯಾಲಿ ಮಾಡುವ ವಿಚಾರದಲ್ಲಿ ರಾಜಕಾರಣಿಗಳು ಎಚ್ಚರಿಕೆಯಿಂದ ಇರಬೇಕು ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ಹಾಗೆಯೇ ಗೃಹ ಸಚಿವ ಪರಮೇಶ್ವರ್ ಕೂಡ ಇದೊಂದು ದುರದೃಷ್ಟ ಘಟನೆ ಅಂತ ಹೇಳಿದ್ದಾರೆ. ಎಲ್ಲ ರಾಜಕೀಯ ಪಕ್ಷದವರು ಕೂಡ ಇದೊಂದು ದೊಡ್ಡ ಪಾಠ. ನಾವೆಲ್ಲ ಎಚ್ಚರಿಕೆಯಿಂದ ಈ ಸಂದರ್ಭದಲ್ಲಿ ಇರಬೇಕು, ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಸೊ ಇಡೀ ದೇಶನೇ ಇವತ್ತು ದಿಗ್ಭ್ರಮೆ ಆಗಿದೆ. ಅವರೆಲ್ಲ ಕುಟುಂಬಕ್ಕೆ ಆತ್ಮಕ್ಕೆ ಶಾಂತಿ ಸಿಗಲಿ. But unfortunately in Karur yesterday it has happened. I pray the Almighty to give peace families. And I also would like to suggest to them this kind of events needs to be looked into in terms of security arrangements and so on. ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ದುರಂತ ಆದಾಗ ಅವರುಗಳು ಹೀಗೆ ಹೇಳಿದ್ರು, ನಮ್ಮನ್ನ ಈ ತರ ಮಾತಾಡ್ಕೊಂಡು ನಮ್ಮನ್ನ ಮಾತಾಡಿದ್ರು. ಎಲ್ಲರೂ ಪಾಠ ಕಾಲಚಕ್ರ ತಿರುಗುತ್ತೆ. ಅವತ್ತು ಅಲ್ಲಿ ಇವತ್ತು ವಿಜಯ್ ಅಲ್ಲಿ, ಅವತ್ತು ನೀವು ವಿಧಾನಸೌಧದ ಮುಂಭಾಗದಲ್ಲಿ, ಅಷ್ಟೇ ವ್ಯತ್ಯಾಸ, ಇನ್ನೇನು ಇಲ್ಲ. ನೀವು ವಿಧಾನಸೌಧದ ಮುಂಭಾಗದಲ್ಲಿ ಇದ್ದಿದ್ದು ಅವತ್ತು, ವಿಜಯ್ ಅಲ್ಲಿ ಮೇಲ್ಗಡೆ ನಿಂತ್ಕೊಂಡು ಸೇರಿಸ್ಕೊಂಡಿದ್ದು ಅಷ್ಟೇ, ಇನ್ನೇನು ವ್ಯತ್ಯಾಸ. ರೈಟ್, ಇದಿಷ್ಟು ಕೂಡ ತಮಿಳುನಾಡಿನ ಕರೂರು ದುರಂತಕ್ಕೆ ಸಂಬಂಧಪಟ್ಟ ವಿಚಾರ. ಆದ್ರೆ ಇನ್ನು ರಾಜ್ಯದ ವಿಚಾರಕ್ಕೆ ಬರೋಣ. ರಾಜ್ಯದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಕಲಬುರಗಿ, ಯಾದಗಿರಿ ಜಿಲ್ಲೆಯಲ್ಲಂತೂ ಧಾರಾಕಾರ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಕಾಗಿಣಾ ನದಿ ಪ್ರವಾಹಕ್ಕೆ ಸೇಡಂ ತಾಲೂಕಿನ ಮಳಖೇಡ ತಾಂಡದ ಹಲವು ಮನೆಗಳಿಗೆ ನೀರು ನುಗ್ಗಿದೆ. 1 ತಿಂಗಳ ಕಂದಮ್ಮನನ್ನು ಹೊತ್ತು 2 ದಿನಗಳಿಂದ ಚಾವಣಿ ಮೇಲೆ ತಾಯಿಯೊಬ್ಬರು ಆಶ್ರಯ ಪಡೆದಿದ್ದಾರೆ. ಜೇವರ್ಗಿ ತಾಲೂಕಿನ ಮಾಹೂರ ಗ್ರಾಮ ನಡುಗಡ್ಡೆಯಾಗಿದೆ. ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಬೋಟ್ನಲ್ಲಿ ಮಾಹೂರ ಗ್ರಾಮಕ್ಕೆ ಭೇಟಿ ನೀಡಿ ಶಾಶ್ವತ ಪರಿಹಾರ ಕಲ್ಪಿಸುವ ಭರವಸೆಯನ್ನು ಕೊಟ್ಟಿದ್ದಾರೆ. ಚಿಂಚೋಳಿ ತಾಲೂಕಿನ ಜಟ್ಟೂರು ಗ್ರಾಮದಲ್ಲಿ ಹಳ್ಳದ ನೀರು ಕೊಟ್ಟಿಗೆಗೆ ನುಗ್ಗಿ 42 ಎತ್ತುಗಳು ಮೃತಪಟ್ಟು 5 ಜಾನುವಾರುಗಳು ನೀರು ಪಾಲಾಗಿವೆ. ಹಾಗೆಯೇ ಭೀಮಾ ನದಿಯ ಅಬ್ಬರಕ್ಕೆ ಯಾದಗಿರಿ ನಗರದಲ್ಲಿನ ರಸ್ತೆಗಳ ಸಂಪರ್ಕ ಕಡಿತವಾಗಿದೆ. ಹಿರೇಹಳ್ಳದ ಸೇತುವೆ ಮುಳುಗಡೆಯಿಂದ ಯಾದಗಿರಿ ಕಲಬುರಗಿ ರಸ್ತೆ ಮಾರ್ಗ ಬಂದ್ ಆಗಿದೆ. ಇನ್ನು ಗಡಿ ಜಿಲ್ಲೆ ಬೀದರ್ನಲ್ಲಿ ಭಾರಿ ಮಳೆಯಾಗಿದೆ. ಭಾಲ್ಕಿಯ ಎಡದಂಡೆಯಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಸಾವಿರಾರು ಎಕರೆ ಬೆಳೆ ನೀರು ಪಾಲಾದರೆ ಕಟ್ಟಿತೂಗಾಂವ್ ಗ್ರಾಮದ ಮಹದೇವ ದೇವಸ್ಥಾನ ಸಂಪೂರ್ಣ ನೀರಿನಲ್ಲಿ ಮುಳುಗಡೆಯಾಗಿದೆ. ವಿಜಯಪುರ ಜಿಲ್ಲೆಯಲ್ಲೂ ಪ್ರವಾಹ ಸೃಷ್ಟಿ ಮಾಡಿದೆ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಸಚಿವ MB ಪಾಟೀಲ್ ಭೇಟಿ ನೀಡಿದ್ದಾರೆ. ಅಲಮೇಲ ತಾಲೂಕಿನ ಕುಮಸಗಿ ಗ್ರಾಮದ ಗಂಜಿ ಕೇಂದ್ರಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಮಳೆ ಸಂಬಂಧ ಇವತ್ತು CM ಸಿದ್ದರಾಮಯ್ಯ ಸಭೆ ಮಾಡಿದ್ದಾರೆ. ಕೃಷ್ಣಾ ಮತ್ತು ಭೀಮಾ ನದಿ ತೀರದಲ್ಲಿ ಪ್ರವಾಹದ ಸ್ಥಿತಿ ಹಿನ್ನೆಲೆ ತೀವ್ರ ರಕ್ಷಣಾ ಮತ್ತು ಪರಿಹಾರ ಕಾರ್ಯಕ್ಕೆ CM ಸೂಚನೆ ನೀಡಿದ್ದಾರೆ.
ಮಹಾರಾಷ್ಟ್ರ ಸೇರಿದಂತೆ ಕಲಬುರಗಿ, ಯಾದಗಿರಿಯಲ್ಲಿ ಭೀಮಾ ನದಿ ತೀರದಲ್ಲಿ ಸುರಿತಕ್ಕಂಥ ಮಳೆಯಿಂದಾಗಿ ಭೀಮಾ ನದಿ ಈಗ ಉಕ್ಕಿ ಹರಿತಾ ಇದೆ. ಇದರಿಂದ ನಿಜಕ್ಕೂ ಕೂಡ ಯಾದಗಿರಿ ಜಿಲ್ಲೆಯ ಜನ ಪ್ರವಾಹದ ಪರಿಸ್ಥಿತಿಯನ್ನ ಎದುರಿಸ್ತಾ ಇರುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಭೀಮಾ ನದಿ ಎಷ್ಟರ ಮಟ್ಟಿಗೆ ಉಕ್ಕಿ ಹರಿತಾ ಇದೆ ಅನ್ನುವಂಥದ್ದು ನಿಜಕ್ಕೂ ಸುಮಾರು 6 ವರ್ಷಗಳ ಬಳಿಕ ಇಂತಹ ಒಂದು ಪ್ರವಾಹ ಪರಿಸ್ಥಿತಿಯನ್ನ ಯಾದಗಿರಿ ಜಿಲ್ಲೆಯ ಜನ ಅನುಭವಿಸ್ತಾ ಇರುವಂಥದ್ದು. ಅಂದ್ರೆ ಯಾದಗಿರಿ ನಗರಕ್ಕೆ ಕುಡಿಯುವ ನೀರನ್ನ ಸರಬರಾಜು ಮಾಡ್ತಕ್ಕಂಥ ಜಾಕ್ವೆಲ್ ಏನಿದೆ ಅದು ಸಂಪೂರ್ಣವಾಗಿ ಮುಳುಗಡೆ ಹಂತಕ್ಕೆ ತಲುಪಿರುವಂಥದ್ದು. ಅಂದ್ರೆ ಇಲ್ಲಿರ್ತಕ್ಕಂಥ ಗುರ್ಸಣಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಏನಿದೆ ಅದರ 24 ಗೇಟ್ಗಳ ಮುಖಾಂತರವಾಗಿ ಲಕ್ಷಾಂತರ ಕ್ಯೂಸೆಕ್ ನೀರನ್ನ ಹರಿಬಿಟ್ಟ ಪರಿಣಾಮವಾಗಿ ಇಲ್ಲಿನ ಜಾಕ್ವೆಲ್ ಮುಳುಗಡೆ ಹಂತಕ್ಕೆ ಹೋಗಿರುವಂಥದ್ದು. ಯಾದಗಿರಿ ನಗರದ ಏನು 31 ವಾರ್ಡ್ಗಳಿದೆ ಅದಕ್ಕೆ ನೀರನ್ನ ಇಲ್ಲಿಂದನೇ ಸರಬರಾಜು ಮಾಡುವಂಥದ್ದು. ಆದರೆ ಈಗ ಅಲ್ಲಿಗೆ ಸಿಬ್ಬಂದಿ ಹೋಗದ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ವಿದ್ಯುತ್ ಕಂಬಗಳು ಕೂಡ ಮುಳುಗಡೆ ಹಂತದಲ್ಲಿರುವಂಥದ್ದು, ಅಲ್ಲಿರ್ತಕ್ಕಂಥ ಮೋಟಾರ್ಗಳು ಈಗಾಗಲೇ ಮುಳುಗಡೆ ಆಗಿರುವಂಥದ್ದು, ಅಲ್ಲಿ ಸಿಬ್ಬಂದಿ ಯಾವುದೇ ರೀತಿಯಲ್ಲೂ ಕೂಡ ಹೋಗ್ಲಿಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ಕಳೆದ 2 ದಿನಗಳಿಂದ ಯಾದಗಿರಿ ನಗರಕ್ಕೆ ನೀರು ಸರಬರಾಜು ಬಂದ್ ಆಗಿರುವಂಥದ್ದು. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣ ಸಂಬಂಧ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಮಾತನಾಡಿದ್ದಾರೆ. ಧರ್ಮಸ್ಥಳದ ಸತ್ಯದರ್ಶನ ಸಮಾವೇಶದಲ್ಲಿ ಮಾತನಾಡಿದ ಅವರು ಎಸ್ಐಟಿ ರಚನೆ ಮಾಡಿದ್ದಕ್ಕೆ ಸರ್ಕಾರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಎಸ್ಐಟಿ ಮಾಡದೇ ಇದ್ರೆ ಇಷ್ಟು ಸತ್ಯ ಹೊರಗೆ ಬರ್ತಾ ಇರಲಿಲ್ಲ. ಮೊದಲ ದಿನವೇ ನಾವು ಎಸ್ಐಟಿ ರಚನೆ ಮಾಡಿದ್ದನ್ನು ಸ್ವಾಗತ ಮಾಡಿದ್ದೇವೆ. ಯಾರ್ಯಾರು ಈ ಷಡ್ಯಂತ್ರದ ಹಿಂದೆ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಕ್ಷೇತ್ರವನ್ನು ಮುಗಿಸ್ಬೇಕು, ಯಾರು ಇಲ್ಲಿಗೆ ಬರಬಾರದು ಅಂತ ಈ ರೀತಿಯಾಗಿ ಮಾಡಿದ್ದಾರೆ ಅಂದಿದ್ದಾರೆ. ಅವರವರ ಭಕ್ತಿಯಿಂದ ಭಕ್ತರು ಧರ್ಮಸ್ಥಳ ಕ್ಷೇತ್ರಕ್ಕೆ ಬರ್ತಾರೆ, ಆದರೆ ಈ ರೀತಿ ಮಾಡಿ ಅದನ್ನು ನಿಲ್ಲಿಸಲು ಸಾಧ್ಯ ಇಲ್ಲ ಅಂತಂದಿದ್ದಾರೆ. ಚಿನ್ನವನ್ನ ಬೆಂಕಿಗೆ ಹಾಕಿದ್ರೆ ಹೇಗೆ ಸ್ಫುಟವಾಗುತ್ತೋ ಹಾಗೆ ಧರ್ಮಸ್ಥಳ ಇನ್ನಷ್ಟು ಬೆಳಗುತ್ತಿದೆ ಅಂತ ಹೇಳಿದ್ದಾರೆ. ಇನ್ನೂ 2 ದಿನದಿಂದ ತಲೆ ಓಡ್ತಾ ಇರಲಿಲ್ಲ, ಈಗ ಮತ್ತೆ ತಲೆ ಓಡೋಕೆ ಆರಂಭವಾಗಿದೆ. ಈಗ ಇನ್ನಷ್ಟು ಸಾಮಾಜಿಕ ಕಾರ್ಯವನ್ನು ಮಾಡುವಂಥ ಯೋಜನೆಗಳ ಆಲೋಚನೆ ಬರ್ತಿದೆ. ಮುಂದೆಯೂ ಕೂಡ ಈ ಕ್ಷೇತ್ರದಿಂದ ಸತ್ಕಾರ್ಯ ನಡೆಯಲಿ ಅಂತ ತಿಳಿಸಿದ್ರು. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ SIT ಮಾಡಿದ್ದಕ್ಕಾಗಿ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸ್ತಾರೆ. ಯಾಕೆಂದರೆ SIT ಮಾಡದೇ ಇದ್ದಿದ್ರೆ ಎಷ್ಟು ಸತ್ಯ ಹೊರಗೆ ಬರ್ತಿರಲಿಲ್ಲ. ಯಾರ್ಯಾರು ಇದರ ಹಿಂದೆ ಇದ್ದಾರೆ, ಷಡ್ಯಂತ್ರಗಳನ್ನು ಯಾರು ಮಾಡಿದ್ದಾರೆ ಅನ್ನುವಂಥ ಮಾತು ಗೊತ್ತಾಗಿದೆ. ಕ್ಷೇತ್ರವನ್ನು ಹೇಗಾದರೂ ಮುಗಿಸಬೇಕು. ಈಗ ಜನ ಬರಲೇಬಾರದು. ಚಿನ್ನವನ್ನು ಬೆಂಕಿಗೆ ಹಾಕಿದರೆ ಹೇಗೆ ಮತ್ತೆ ಸ್ಫುಟವಾಗಿ ಅದು ಹೊಳ ಇರ್ತದೆ, ಅದೇ ರೀತಿ ಇನ್ನು ಮುಂದಕ್ಕೆ ಅನೇಕ ಸತ್ಕಾರ್ಯಗಳು ನಡೀಲಿಕ್ಕಿದೆ. ಇನ್ನು ಬಿಡದಿಯ ಇಂಟಿಗ್ರೇಟೆಡ್ ಟೌನ್ಶಿಪ್ ವಿರೋಧಿಸಿ GBA ವಿರುದ್ಧ ರೈತರು ನಡೆಸ್ತಾ ಇರುವ ಅಹೋರಾತ್ರಿ ಧರಣಿಗೆ JDS ಬೆಂಬಲ ಕೊಟ್ಟಿದೆ. ಬಿಡದಿಯ ಭೈರಮಂಗಲ ಗ್ರಾಮದಲ್ಲಿ JDS ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ವರ್ಚುವಲ್ ಲೈವ್ ಮೂಲಕ ಮಾತನಾಡಿದ ಕುಮಾರಸ್ವಾಮಿ 9,000 ಎಕರೆ ಭೂಸ್ವಾಧೀನ ಮಾಡಿ ಅದರಲ್ಲಿರೋ ಸರ್ಕಾರಿ ಭೂಮಿ ಲೂಟಿ ಮಾಡೋದಕ್ಕೆ ಹೊರಟಿದ್ದಾರೆ. ಬಿಲ್ಲು ಕೆಂಪನಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿಯ ಭೂಮಿ ಲಪಟಾಯಿಸಿ ಬಿಲ್ಡಿಂಗ್ ಕಟ್ಕೊಂಡ್ರು. ನಿವೃತ್ತ ಯೋಧನ ಜಮೀನು ಕಬಳಿಸಿದ್ರು. DKಶಿ ನೀವು ಮುಂದೆ ಜೈಲಿಗೆ ಹೋಗೋ ದಿನ ಬರುತ್ತೆ ಅಂತ ಹೇಳಿದರು. ಇದೇ ವೇಳೆ ರಾಕ್ಷಸರ ವಿರುದ್ಧ ರೈತರು ಹೋರಾಟ ಮಾಡ್ತಿದ್ದಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರದರು. 1 ಇಂಚು ಭೂಮಿಯನ್ನ ನಮ್ಮ ರೈತರಿಂದ ವಶಪಡಿಸ್ಕೊಳ್ಳಿಕ್ಕೆ ಸರ್ಕಾರಕ್ಕೆ ಬಿಡಲ್ಲ ಅಂತಕ್ಕಂಥದ್ದು ಏನ್ ಹೇಳಿದ್ದಾನೆ, ಅದಕ್ಕೆ ನನ್ನ ಬೆಂಬಲವೂ ಇದೆ. ನಾನು ಸಹ ನಿಮ್ಮ ಜೊತೆ ಬೆಂಗಳೂರಿಗೆ ಪಾದಯಾತ್ರೆ ಹೋಗಬೇಕಂತ ಅನಿವಾರ್ಯತೆ ಬಂದ್ರೆ ನಾನೇ ನಿಮ್ ಜೊತೆ ಭಾಗವಹಿಸಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ. ರೈತರಿಗೆ ರಕ್ಷಣೆಯನ್ನ ಕೊಡ್ತಕ್ಕಂಥದ್ರಲ್ಲಿ ಎಲ್ಲಾದ್ರೂ ಒಂದು ಸಣ್ಣ ಲೋಪಕ್ಕೆ ನೀವೇನಾದ್ರೂ ಎಡೆ ಮಾಡಿಕೊಟ್ರೆ ಖುದ್ದು ನಾನೇ ಬರ್ತೀನಿ. ಜೈಲಿಗೆ ಹೋಗ್ತಕ್ಕಂಥ ದಿನಗಳು ದೂರ ಇಲ್ಲ. ಬಹಳ ಆಟ ಆಡಿದ್ದೀರಿ ಗೊತ್ತಿದೆ ಶಿವಕುಮಾರ್ ಅವರು. ನಿಮ್ಮ ಜಮೀನುಗಳಿಗೆ ಇವತ್ತು ಬಂದು ಕೈಯನ್ನ ಹಾಕಿರ್ತಕ್ಕಂಥ ಈ ರಾಕ್ಷಸರಿಗೆ ಇವತ್ತು ಬುದ್ಧಿ ಕಲಿಸ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡಬೇಕಾಗುತ್ತೆ. ಬಹಳ ಬೇಕಾದಂತ ಅಧಿಕಾರಿ ಕುಮಾರಣ್ಣ ಒಂದು ದಿನ ಅವರ ಅಧಿಕಾರದಲ್ಲಿ ಹಸ್ತಕ್ಷೇಪವನ್ನ ಮಾಡಲಿಲ್ಲ. ಆದ್ರೆ ಇವತ್ತು ಅಧಿಕಾರದ ಮದ ಇವತ್ತು ಯಾವ ಹಂತಕ್ಕೆ ಇವತ್ತು ಈ ರಾಜ್ಯದ ನೀವು ಬೆಳೆಸಿರ್ತಕ್ಕಂಥವ್ರೆ ಉಪಮುಖ್ಯಮಂತ್ರಿಗಳು